ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹಿಂದಿನ ಅವಧಿಯಲ್ಲಿ ವೃತ್ತಗಳು ಅಧ್ಯಾಯದಲ್ಲಿ ವೃತ್ತಕ್ಕೆ ಸಂಬಂಧಪಟ್ಟಂಥ ಪರಿಕಲ್ಪನೆಗಳು, ನಂತರ ವೃತ್ತಸ್ಪರ್ಶಕ, ವೃತ್ತಛೇದಕ, ನಂತರ ಆ ವೃತ್ತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ನಂತರ ಒಂದು ಪ್ರಮೇಯ 4.1 ಪ್ರಮೇಯವನ್ನು ನಾವು ಅಭ್ಯಾಸ ಮಾಡಿದ್ವಿ. ಒಂದು ವೃತ್ತಕ್ಕೆ ಅದರ ಹೊರಗಿನ ಬಿಂದುವಿನಿಂದ ಎಳೆಯಬಹುದಾದ ರೇಖೆಗಳಲ್ಲಿ ಲಂಬವೇ ಅತ್ಯಂತ ಚಿಕ್ಕದು ಅನ್ನುವ ಒಂದು ಪ್ರಮೇಯವನ್ನು ಅಭ್ಯಾಸ ಮಾಡಿದ್ವಿ. ಇವತ್ತು ನಾವು ಒಂದು ವೃತ್ತ, ಆ ವೃತ್ತಕ್ಕೆ ಸಂಬಂಧಪಟ್ಟಂತೆ ಬಾಹ್ಯ ಬಿಂದು ಮತ್ತು ಅಂತಸ್ಥ ಬಿಂದು, ಇವುಗಳಿಗೆ ಸಂಬಂಧಪಟ್ಟಂತೆ ಸ್ಪರ್ಶಕಗಳನ್ನು ಹೇಗೆ ರಚಿಸುವುದು ಅನ್ನೋದನ್ನು ನಾವು ಅಭ್ಯಾಸ ಮಾಡೋಣ. ಇಲ್ಲಿ ಒಂದು ರೇಖಾಕೃತಿಗಳನ್ನು ಬರೀತೇನೆ, ಗಮನಿಸಿ. ಎ ಕೇಂದ್ರವುಳ್ಳ ವೃತ್ತ, ಇದು ಬಿ ಕೇಂದ್ರವುಳ್ಳ ಎರಡು ವೃತ್ತಗಳನ್ನು ರಚನೆ ಮಾಡಿದೆ. ಇವಾಗ ಈ ಎ ಕೇಂದ್ರವುಳ್ಳ ವೃತ್ತದಲ್ಲಿ ಇಲ್ಲ ಓ ಅಂತ ತಗೊಂಡ್ರು ನಡೆಯುತ್ತೆ. ಇದರೊಳಗಡೆ ಪಿ ಅಂತಕ್ಕಂಥ ಒಂದು ಬಿಂದು ಯಾವುದು? ಈ ಪಿ ಬಿಂದು ಎಲ್ಲಿದೆ? ವೃತ್ತದ ಒಳಗಡೆ. ಈ ಪಿ ಬಿಂದುವಿನ ಮೂಲಕ ಕೆಲವು ಸರಳ ರೇಖೆಗಳನ್ನು ಎಳೆಯೋದು. ಹೇಗಾದರೂ ಹೇಳ್ತೀವಿ. ಹಾಗೆಯೇ ಬಿ ಕೇಂದ್ರವುಳ್ಳ ವೃತ್ತಕ್ಕೆ ಇನ್ನೊಂದು ಅದರ ಹೊರಗಡೆ ನೋಡಿ, ಎ ಕೇಂದ್ರವುಳ್ಳ ವೃತ್ತಕ್ಕೆ ಅದರ ಒಳಗಡೆ ಬಿಂದುವಿನಿಂದ ಸರಳ ರೇಖೆಗಳನ್ನು ಹೇಳಿದ್ದೇವೆ. ಹಾಗೆ ಬಿ ಕೇಂದ್ರವುಳ್ಳ ವೃತ್ತ ಬಂದಿದೆ. ಈ ವೃತ್ತ ಪರಿಧಿಯ ಮೇಲೆ ಯಾವುದಾದ್ರೂ ಒಂದು ಬಿಂದುವನ್ನು ತೆಗೆದುಕೊಳ್ಳಬಹುದು ಅಥವಾ ಬಾಹ್ಯ ಬಿಂದುವನ್ನು ಬೇಕಾದ್ರೆ ತೆಗೆದುಕೊಳ್ಳಬಹುದು. ಇದನ್ನ ಆರ್ ಅಂತೇಳಿ ಕರೀತಾರೆ. ಈಗ ಇದನ್ನು ಎಸ್ ಬಿಂದು ಅನ್ಕೊಂಡ್ರೆ ಎಸ್ ಮೂಲಕ ಒಂದು ರೇಖೆಯನ್ನು ಎಳೆದುಬಿಡ್ತೀನಿ. ಈಗ ಕಾಣಿಸ್ತಾ ಇದೆ ಮತ್ತೆ ನಿಮಗೆಲ್ಲ ಅಲ್ವಾ? ಹಾಗೆ ಈ ಬಾಹ್ಯ ಬಿಂದು ಆರ್ ಇದೆ. ಆರ್ ಬಿಂದು ಕೂಡ ವೃತ್ತಕ್ಕೆ ಇಲ್ಲಿ ಈ ಕಡೆ ಬರ್ತದೆ ಮಕ್ಕಳ, ಈ ಬಿಂದು ಬರೋದ್ರಿಂದ ಇಲ್ಲಿ ಆರ್ ಬಿಂದು ಬರ್ತದೆ. ಆರ್ ಬಿಂದುವಿನಿಂದ ಈ ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳೆಯಲಿಕ್ಕೆ ಸಾಧ್ಯ ನೋಡಿ. ಇದನ್ನ RT1 RT2 ಅಂತ ಹೇಳ್ತಾರೆ. ಈ ಎರಡು ರೇಖಾಕೃತಿಗಳನ್ನು ನೀವು ಗಮನಿಸಿದ್ರೆ, ಈ ಒಂದನೇ ರೇಖಾಕೃತಿಯಲ್ಲಿ ನಾವು ಯಾವ ಒಂದು ಕನ್ಕ್ಲೂಷನ್ ಬರ್ತೀವಿ ಅಂದ್ರೆ, ಒಂದು ವೃತ್ತದ ಒಳಗೆ ಯಾವುದಾದ್ರೂ ಒಂದು ಬಿಂದುವನ್ನು ರಚಿಸಿ ಆ ಒಳಗಿನ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳೆಯಲಿಕ್ಕೆ ಸಾಧ್ಯವಾ? ಏಕೆಂದರೆ ಈ ಹಿಂದಿನ ಅವಧಿಯಲ್ಲಿ ನಾವು ಸ್ಪರ್ಶಕ ಇದರ ಅರ್ಥ ತಿಳ್ಕೊಂಡಿದ್ದೇವೆ. ಕೇವಲ ವೃತ್ತ ಪರಿಧಿಯನ್ನ ಒಂದೇ ಒಂದು ಬಿಂದುವಿನ ಮೂಲಕ ಹಾದು ಹೋಗ್ತಕ್ಕಂಥ ಸರಳ ರೇಖೆಯನ್ನ ವೃತ್ತದ ಸ್ಪರ್ಶಕ ಅಂತೇಳಿ ನಾವು ಕರೆದಿದ್ದೇವೆ. ಇಲ್ಲಿ ನೋಡಿ, ಪಿ ಬಿಂದುವಿನ ಮೂಲಕ ಎಳೆದ ಎಲ್ಲ ಸರಳ ರೇಖೆಗಳು ವೃತ್ತ ಪರಿಧಿಯನ್ನ ಬೇರೆ ಬೇರೆ ಬಿಂದುಗಳು ನೋಡಿ, ಇದು ಇಲ್ಲಿ, ಇದು ಇಲ್ಲಿ, ಇದು ಇಲ್ಲಿ, ಎರಡೆರಡು ಬಿಂದುಗಳ ಮೂಲಕ ಹಾದು ಹೋಗಿಬಿಟ್ಟಿದೆ. ಆದ್ದರಿಂದ ವೃತ್ತದ ಅಂತಸ್ಥ ಬಿಂದುವಿನಿಂದ ಅದೇ ವೃತ್ತಕ್ಕೆ ಯಾವುದೇ ಸ್ಪರ್ಶಕಗಳನ್ನು ಎಳೆಯಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ಪ್ರಕರಣ 1 ಅಂತೇಳಿ ಭಾವಿಸಬಹುದು. ಪ್ರಕರಣ 1 ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ವೃತ್ತದ ಅಂತಸ್ಥ ಬಿಂದುವಿನಿಂದ ಅದೇ ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳೆಯಲಿಕ್ಕೆ ಸಾಧ್ಯತೆ ಇಲ್ಲ.
ಇದು ಪ್ರಕರಣ 1. ಇನ್ನು ಪ್ರಕರಣ 2ಕ್ಕೆ ಬರೋಣ. ಒಂದು ಬಾಹ್ಯ ಬಿಂದುವಿನಿಂದ, ಬಾಹ್ಯ ಬಿಂದುವನ್ನು ಮಕ್ಕಳೇ ಅರ್ಥ ಮಾಡ್ಕೋಬೇಕು ನೀವು. ಬಾಹ್ಯ ಬಿಂದು ಅಥವಾ ವೃತ್ತದ ಹೊರಗಿನ ಬಿಂದು ಅಂದ್ರೂ ಕೂಡ ಒಂದೇ ಮಕ್ಕಳೇ. ವೃತ್ತದ ಹೊರಗಿನ ಬಿಂದು ಅಥವಾ ಬಾಹ್ಯ ಬಿಂದು. ಈ ಬಾಹ್ಯ ಬಿಂದುವಿನಿಂದ ನಾವು 2 ಸ್ಪರ್ಶಕಗಳನ್ನು ಹೇಳ್ತೇವೆ ನೋಡಿ. ಇಲ್ಲಿ RT1 ಇದೆ, ಮತ್ತೊಂದು RT2. ನೀವು ಈ 2 ಸರಳ ರೇಖೆಗಳನ್ನು ಗಮನಿಸಿ. ಈ 2 ಸರಳ ರೇಖೆಗಳು ಮಕ್ಕಳೇ ವೃತ್ತದ ಒಂದೇ ಒಂದು ಬಿಂದುವಿನ ಮೂಲಕ ಹಾದು ಹೋಗಿರೋದ್ರಿಂದ RT1 ಅಂತಕ್ಕಂಥದ್ದು ಒಂದು ಸ್ಪರ್ಶಕ, RT2 ಅಂತಕ್ಕಂಥದ್ದು ಕೂಡ ಒಂದು ಸ್ಪರ್ಶಕ. ಜೊತೆಗೆ ಯಾವುದೇ ಒಂದು ವೃತ್ತ ಪರಿಧಿಯ ಮೇಲೆ ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸ್ಪರ್ಶಕವನ್ನು ಮಾತ್ರ ರಚಿಸಬಹುದು. ನಾವು ಇದರಲ್ಲಿ ಪ್ರಕರಣ 2 ಮತ್ತು 3 ಅಂತ ಮಾಡ್ಬೋದು. ಪ್ರಕರಣ 2 ಏನು ಹೇಳುತ್ತೆ ಅಂತ ಹೇಳಿದ್ರೆ ಮಕ್ಕಳೇ, ಬಾಹ್ಯ ಬಿಂದುವಿನಿಂದ ನಾವು ಒಂದು ವೃತ್ತಕ್ಕೆ ಸ್ಪರ್ಶಕಗಳನ್ನು ಹೇಳಬಹುದು. ಅದೇ ರೀತಿ ಪ್ರಕರಣ 3 ಏನು ಅಂತ ಹೇಳಿದ್ರೆ, ವೃತ್ತದ ಯಾವುದಾದ್ರೂ ವೃತ್ತ ಪರಿಧಿಯ ಮೇಲಿನ ಯಾವುದಾದ್ರೂ ಒಂದು ಬಿಂದುವಿನ ಮೂಲಕ ಕೇವಲ ಒಂದೇ ಒಂದು ಸ್ಪರ್ಶಕವನ್ನು ಮಾತ್ರ ನಾವು ರಚಿಸಬಹುದು. ಇದು ಪ್ರಕರಣ 3 ಆಗಿದೆ. ಜೊತೆಗೆ ಈಗ ನಾವು ಸ್ಪರ್ಶಕದ ಕುರಿತು ಹೇಳಿದ್ರೆ, ಇಲ್ಲಿ 2 ಸ್ಪರ್ಶಕಗಳಿದ್ದಾವೆ. ಇದನ್ನ ಬೇಕಾದ್ರೆ ಎಕ್ಸ್ ಎಸ್ ವೈ ಅನ್ನೋದು ಒಂದು ಸ್ಪರ್ಶಕ. ನಂತರ ಇಲ್ಲಿ RT1 ಇದೆ, RT1 2ನೇ ಸ್ಪರ್ಶಕ, RT2 ಅನ್ನೋದು 3ನೇ ಸ್ಪರ್ಶಕ. ಒಟ್ಟಾಗಿ ಬಿ ಕೇಂದ್ರವುಳ್ಳ ವೃತ್ತದಲ್ಲಿ ನಾವು 3 ಸ್ಪರ್ಶಕಗಳನ್ನು ರಚನೆ ಮಾಡಿದ್ದೇವೆ. ಈಗ ಯಾವುದೇ ಒಂದು ಸ್ಪರ್ಶಕದ ಉದ್ದ ಅದರ ಅಳತೆ ಮಾಡೋದು ಹೇಗೆ? ಇಲ್ಲಿ ಸಾಮಾನ್ಯವಾಗಿ ಹೇಳ್ಬಿಟ್ಟಿದ್ದೀವಿ ನಾವು ನೋಡಿ. ಇಲ್ಲಿ RT1 ಅಂತ ಇದೆ, ಅಂದ್ರೆ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ ಅನ್ನೋದು ಆ ಬಾಹ್ಯ ಬಿಂದು ಮತ್ತು ವೃತ್ತವನ್ನು ಸ್ಪರ್ಶಿಸುವ ಸ್ಪರ್ಶ ಬಿಂದು, ಇವೆರಡರ ನಡುವಿನ ದೂರ ಏನಿದೆ ಇದನ್ನ RT2. ನಮ್ಗೆ ಇದು ಕನ್ಸಿಡರ್ ಆಗೋದಿಲ್ಲ, ಅರ್ಥ ಮಾಡ್ಕೋಬೇಕು ಮಕ್ಕಳು. ಯಾವುದು T1 ಅನ್ನೋದು ಇದನ್ನ ವೃತ್ತದ ಸ್ಪರ್ಶಕದ ಸ್ಪರ್ಶ ಬಿಂದು ಅಂತ ಹೇಳಿದ್ದೇವೆ. ಈ ಸ್ಪರ್ಶ ಬಿಂದು ಮತ್ತು ಬಾಹ್ಯ ಬಿಂದು ಇವೆರಡರ ನಡುವಿನ ದೂರವನ್ನೇ ಈ RT1 ಸ್ಪರ್ಶಕದ ಉದ್ದ ಅಂತ ಕರೀತೇವೆ. ಹಾಗೆ RT2 ಅಂತ ಹೇಳಿದ್ರೆ ನೋಡಿ, ಬಾಹ್ಯ ಬಿಂದು ಇಲ್ಲಿ T2 ಅನ್ನೋದು ಸ್ಪರ್ಶ ಬಿಂದು ಇದೆ, ಎರಡರ ನಡುವಿನ ಈ ದೂರವನ್ನ RT2 ಸ್ಪರ್ಶಕದ ಉದ್ದ ಅಂತ ಹೇಳಿದ್ರೆ ನಾವು ಕರೀತೇವೆ. ಒಟ್ಟಾಗಿ ಈಗ ನಿಮಗೆ ಇನ್ನೊಂದು ಉದಾಹರಣೆಯನ್ನು ಹೇಳ್ಬೋದು. ಏನಪ್ಪಾ ಅಂತ ಹೇಳಿದ್ರೆ, ಹಾಗಾದ್ರೆ ಈ ಸ್ಪರ್ಶಕದ ಉದ್ದ ಎಷ್ಟು? ಈ ಸ್ಪರ್ಶಕಕ್ಕೆ ಉದ್ದ ಇಲ್ಲ, ಏಕೆಂದ್ರೆ ಕೇವಲ ಒಂದೇ ಒಂದು ಬಿಂದುವಿನ ಮೂಲಕ ಸ್ಪರ್ಶಕ ಹಾದು ಇರೋದ್ರಿಂದ ಇದಕ್ಕೆ ಉದ್ದವನ್ನು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾದ್ರೆ ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಎಷ್ಟು ಸ್ಪರ್ಶಕಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯ? ಇದನ್ನು ನೋಡೋಣ. ಒಂದು ವೃತ್ತ ಪರಿಧಿಯ ಮೇಲಿನ ಯಾವುದಾದ್ರೂ ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸ್ಪರ್ಶಕವನ್ನು ರಚನೆ ಮಾಡಬಹುದು. ಹಾಗಾದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ನಾವು ಗರಿಷ್ಠ ಅಂದ್ರೆ 2 ಸ್ಪರ್ಶಕಗಳನ್ನು ಮಾತ್ರ ರಚನೆ ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ನೋಡಿ RT1 RT2. ನೀವು ಎಲ್ಲೆಲ್ಲ ತಗೊಳ್ಳಿ, ಯಾವುದೇ ಒಂದು ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳನ್ನು ಎಳೆಯಬಹುದು? ಗರಿಷ್ಠ ಅಂದ್ರೆ 2, ಕನಿಷ್ಠ ಅಂದ್ರೆ 1 ಎಳೆಯಬಹುದು. ಅಥವಾ ಇದೆಲ್ಲ ಮಕ್ಕಳೇ, ಇದನ್ನ ನೆನಪಿಟ್ಕೊಳ್ಳಿ. ಹಾಗಾದ್ರೆ ಇದರಲ್ಲಿ ಒಂದು ಕನ್ಕ್ಲೂಷನ್ ಬರ್ಬೋದು ನಾವು. ಯಾವುದೇ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಈ ಸ್ಪರ್ಶಕಗಳ ಉದ್ದವನ್ನು ಅಳತೆ ಮಾಡಿದಾಗ, ಇಲ್ಲಿ ಹೇಳಿದವಲ್ಲ RT1 RT2, ಈ ಉದ್ದಗಳ ಅಳತೆಯನ್ನ ನಾವು ಮಾಡಿಬಿಟ್ಟು ಬರ್ಕೊಂಡು ಅದನ್ನ ನಾವು ಹೋಲಿಕೆ ಮಾಡಿ ನೋಡಿದಾಗ ಯಾವಾಗಲೂ ಯಾವುದೇ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಯಾವಾಗಲೂ ಸಮ. ಇದನ್ನೇ ನಾವೀಗ ಮುಂದೆ ಒಂದು ಪ್ರಮೇಯವಾಗಿ ಅಭ್ಯಾಸ ಮಾಡ್ತೇವೆ. ಯಾವುದೇ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಯಾವಾಗಲೂ ಪರಸ್ಪರ ಸಮನಾಗಿರುತ್ತದೆ. ಈ ಪ್ರಮೇಯವನ್ನು ನಾವು ನಿರೂಪಣೆ ಮೂಲಕ ತಗೊಂಡು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಸ್ವಲ್ಪ ಗಮನಿಸಬೇಕು ಈ ಕಡೆ.
ಅದರ ನಿರೂಪಣೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಯಾವಾಗಲೂ ಸಮನಾಗಿರುತ್ತದೆ. ನೋಡಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಯಾವಾಗಲೂ ಸಮನಾಗಿರುತ್ತದೆ. ಇದು ಈ ವೃತ್ತ ಅಧ್ಯಾಯದಲ್ಲಿ ಎರಡನೇ ಪ್ರಮೇಯ. ಈ ಪ್ರಮೇಯವನ್ನು ನಾವು ತಾರ್ಕಿಕವಾಗಿ ಸಾಧಿಸಬೇಕಾದ್ರೆ ನಮಗೆ ದೊರಕಿರುವ 5 ಹಂತಗಳನ್ನು ನಾವು ಬಳಸಲಿಕ್ಕೆ ಪ್ರಯತ್ನ ಮಾಡೋಣ. ಅದರಲ್ಲಿ ಮೊದಲನೇ ಹಂತ ನೆನಪಿರ್ಬೋದು ಮಕ್ಕಳೇ ನಿಮಗೆ, ನಕ್ಷೆ. ಈ ನಿರೂಪಣೆ, ಪ್ರಮೇಯದ ನಿರೂಪಣೆಗೆ ಅನುಗುಣವಾಗಿ ನಾವು ಒಂದು ನಕ್ಷೆಯನ್ನು ರಚನೆ ಮಾಡೋಣ. ಗಮನಿಸಿ. ಓ ಕೇಂದ್ರವುಳ್ಳ ಒಂದು ವೃತ್ತವನ್ನು ರಚನೆ ಮಾಡಿದ್ದಾನೆ. ಇದರ ಬಾಹ್ಯ ಬಿಂದು ಇಲ್ಲಿ ತಗೊಳ್ತೇವೆ. ಇದನ್ನ ಪಿ ಅಂತ ಕರೀತಾರೆ. ಪಿ ಅನ್ನೋದು ವೃತ್ತಕ್ಕೆ ಸಂಬಂಧಪಟ್ಟಂತೆ ಬಾಹ್ಯ ಬಿಂದು ಅಥವಾ ಹೊರಗಿನ ಬಿಂದು. ಈ ಪಿ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ಹೇಳಬೇಕು. ಪಿ ಕ್ಯೂ ಮತ್ತೆ ಪಿ ಆರ್ ಇವೆಲ್ಲರೂ ಗಮನಿಸಿದೆ ಅಂತ ಕಾಣಿಸುತ್ತೆ. ಇಲ್ಲಿ ನಿರೂಪಣೆಗೆ ಅನುಗುಣವಾಗಿ ಓ ಕೇಂದ್ರವುಳ್ಳ ಒಂದು ವೃತ್ತ ಇದೆ. ಪಿ ಹೊರಗಿನ ಬಿಂದು, ವೃತ್ತಕ್ಕೆ ಪಿ ಕ್ಯೂ ಮತ್ತೆ ಪಿ ಆರ್ ಸ್ಪರ್ಶಕಗಳನ್ನು ಹೇಳಿದ್ದೇವೆ. ಎರಡನೇ ಹಂತ ದತ್ತ. ಓ ಕೇಂದ್ರವುಳ್ಳ ವೃತ್ತ, ಬಾಹ್ಯ ಬಿಂದು ಪಿ, ಬಾಹ್ಯ ಬಿಂದು ಪಿ, ಪಿ ಕ್ಯೂ ಮತ್ತು ಪಿ ಆರ್ಗಳು ಸ್ಪರ್ಶಕ. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಬರೀಬೇಕಲ್ಲ. ಓ ಕೇಂದ್ರವುಳ್ಳ ಒಂದು ವೃತ್ತ ಇದೆ. ಪಿ ಅನ್ನೋದು ಒಂದು ಬಾಹ್ಯ ಬಿಂದು, ಪಿ ಕ್ಯೂ ಮತ್ತೆ ಪಿ ಆರ್ ಅಂತಕ್ಕಂಥವು ಸ್ಪರ್ಶಕಗಳು. ಹಾಗಾದ್ರೆ ಏನನ್ನ ಸಾಧನೆ ಮಾಡಬೇಕಾಗಿದೆ ನಾವು? ಸಾಧನೆ. ನೋಡಿ, ನಿರೂಪಣೆ ಏನಿದೆ? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಪಿ ಕ್ಯೂ ಮತ್ತೆ ಪಿ ಆರ್, ಇವೆರಡರ ಉದ್ದಗಳು ಪರಸ್ಪರ ಸಮ ಅಂತ ಹೇಳಿದ್ರೆ, ಸೊ ನಾವು ಪಿ ಕ್ಯೂ ಈಕ್ವಲ್ಸ್ ಪಿ ಆರ್ ಅಂತ ಬರುತ್ತದೆ. ಈಗ ಅವೆರಡು ಸಮಾಂತರ ನಿರೂಪಣೆ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಇಲ್ಲಿ ಹೊಸದಾದ ರಚನೆಯ ಅಗತ್ಯ ಇದೆ. ಅಂದ್ರೆ ನಾವು ಏನ್ ಮಾಡೋಣ ಅಂದ್ರೆ, ಈ ಪಿ ಬಿಂದುವನ್ನ ಕೇಂದ್ರಕ್ಕೆ ಸೇರಿಸೋಣ, ಸ್ಪರ್ಶ ಬಿಂದುವನ್ನು ಕೇಂದ್ರಕ್ಕೆ ಸೇರಿಸೋಣ, ಈ ಸ್ಪರ್ಶ ಆರ್ ಬಿಂದುವನ್ನು ಕೂಡ ಕೇಂದ್ರಕ್ಕೆ ಸೇರಿಸಿಕೊಳ್ಳೋಣ. ಇವೆಲ್ಲ ತುಂಡು ಗೆರೆಗಳ ರೂಪದಲ್ಲಿ ಇರಲಿ.
ಎಲ್ಲರಿಗೂ ಕಾಣಿಸ್ತಾ ಇದೆ. ಇದು ಏನು ಮಾಡಿದ್ದೇವೆ, ತುಂಡು ಗೆರೆಗಳಿಂದ ರಚನೆ ಮಾಡಿರೋದು ಹೊಸ ರಚನಾಕ್ರಮ. ಅದನ್ನು ಪ್ರತ್ಯೇಕವಾದ ಒಂದು ಹಂತ ರಚನೆ ಏನು ಮಾಡಿದ್ದೇವೆ ನಾವು, OP, OQ ಮತ್ತೆ ORಗಳನ್ನು ಸೇರಿಸಿದ್ದೇವೆ. OP, OQ ಮತ್ತು ORಗಳನ್ನು ಏನು ಮಾಡಿದ್ದೇವೆ, ಸೇರಿಸಿ. ಈಗ ಈ ಹಿಂದೆ ಕೆಲವು ಪ್ರಕರಣಗಳನ್ನು ನಾವು ಅಭ್ಯಾಸ ಮಾಡಿದ್ವಿ ಮಕ್ಕಳೇ, ಅವನು ಸ್ವಲ್ಪ ಸ್ಮರಿಸ್ಕೊಂಬಿಡಿ. PQ ಒಂದು ಸ್ಪರ್ಶಕ, Q ಅನ್ನು ನಾವು ಸ್ಪರ್ಶ ಬಿಂದು ಅಂತ ಕರೀತಿದ್ದೇವೆ. ಸ್ಪರ್ಶ ಬಿಂದುವಿನ ನಾವು ಕೇಂದ್ರಕ್ಕೆ ಸೇರಿಸಿದಾಗ ಇಲ್ಲಿ ಒಂದು ಲಂಬ ಉಂಟಾಗಿದೆ. ಅದೇ ರೀತಿ R ಬಿಂದು ಇದೆ. PR ಸ್ಪರ್ಶಕದಲ್ಲಿ R ಸ್ಪರ್ಶ ಬಿಂದುವನ್ನು ಕೇಂದ್ರಕ್ಕೆ ಸೇರಿಸಿದ್ದೇವೆ, ಇಲ್ಲಿ ಒಂದು ಲಂಬಕೋನ ಉಂಟಾಗಿದೆ. ನಮಗೆ ಗೊತ್ತು, ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಈ ಸ್ಪರ್ಶಕಕ್ಕೆ ಲಂಬ ಅಂತಕ್ಕಂಥ ನಾವು ಈ ಹಿಂದೆ ಅಭ್ಯಾಸ ಮಾಡಿದ್ದೇವೆ. ಆದ್ದರಿಂದ Q ಮತ್ತೆ R ಬಿಂದು ಇವೆರಡು ಸ್ಪರ್ಶ ಬಿಂದುಗಳು. ಈ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಈ ಎರಡು OQ OR ತ್ರಿಜ್ಯಗಳು ಸ್ಪರ್ಶಕಗಳಿಗೆ ಯಾವಾಗಲೂ ಲಂಬವಾಗಿರುತ್ತವೆ. ನೀವು ಈ ಗಮನಿಸಿ ಈ ರೇಖಾಕೃತಿಯನ್ನ. ಇದರಲ್ಲಿ ನೋಡಿ, ನಮಗೆ ಎರಡು ತ್ರಿಭುಜಗಳು ದೊರಕುತ್ತೆ. ಒಂದು ತ್ರಿಭುಜವನ್ನು ಗಮನಿಸಿ ನೀವು ನೋಡಿ, OQP, ಮತ್ತೊಂದು ORP ಅಥವಾ OPR. ಈ ಎರಡೂ ತ್ರಿಭುಜಗಳು ಎಂಥ ತ್ರಿಭುಜಗಳು? ನೀವು ಅದನ್ನು ವರ್ಗೀಕರಣ ಮಾಡಬೇಕಾದ್ರೆ ಹೇಳ್ತೀರಿ, ಯಾವುದೇ ಒಂದು ತ್ರಿಭುಜವನ್ನು ಹೆಸರಿಸಬೇಕಾದ್ರೆ ನಾವು ಆ ತ್ರಿಭುಜವನ್ನ ಬಾಹುಗಳ ಆಧಾರದ ಮೇಲೆ ಅಥವಾ ಕೋನಗಳ ಆಧಾರದ ಮೇಲೆ ನಾವು ತ್ರಿಭುಜಗಳನ್ನು ಹೆಸರಿಸುತ್ತೇವೆ. ಹಾಗಾದ್ರೆ ಇಲ್ಲಿ ನೋಡಿ, ಮೊದಲನೇ ತ್ರಿಭುಜ OQP ಅನ್ನು ನೀವು ಗಮನಿಸಿದ್ರೆ ಇದರಲ್ಲಿ Q ಬಿಂದು 90 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಯಾವುದೇ ಒಂದು ತ್ರಿಭುಜದಲ್ಲಿ ಒಂದು ಕೋನ ಲಂಬ ಕೋನವಾಗಿದ್ರೆ ಆ ತ್ರಿಭುಜವನ್ನ ಲಂಬ ಕೋನ ತ್ರಿಭುಜ ಅಂತ ಕರೀತೇವೆ. ಹಾಗಾದ್ರೆ OQP ಅನ್ನೋದು ಒಂದು ಲಂಬಕೋನ ತ್ರಿಭುಜ. ಹಾಗೆಯೇ OPR ತ್ರಿಭುಜವನ್ನು ಗಮನಿಸಿ, ಇದರಲ್ಲೂ ಕೂಡ ಒಂದು ಲಂಬಕೋನವಿದೆ. ಹಾಗಾದ್ರೆ ನೀವೇ ಹೇಳ್ಬಿಡ್ತೀರಾ, OQP ಎಂದ ತ್ರಿಭುಜ ಇದು ಸಹ ಲಂಬಕೋನ ತ್ರಿಭುಜವೇ ಆಗಿದೆ. ಹಾಗಾದ್ರೆ ಈ ಎರಡೂ ಲಂಬಕೋನ ತ್ರಿಭುಜಗಳನ್ನು ಹೋಲಿಕೆ ಮಾಡೋಣ. ಅದರಲ್ಲಿ ಏನೇನು ಸಾಮ್ಯತೆಗಳಿದ್ದಾವೆ, ಏನೇನು ವ್ಯತ್ಯಾಸಗಳಿದ್ದಾವೆ, ಆ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ನಾವು ಪ್ರತ್ಯೇಕವಾಗಿ ಬರೆಯಲಿಕ್ಕೆ ಪ್ರಯತ್ನ ಮಾಡೋಣ. ಕೊನೆಯ ಹಂತ ಮಕ್ಕಳೇ ಸಾಧನೆ. ತ್ರಿಭುಜವನ್ನು ತಗೊಳ್ಳಿ, ತ್ರಿಭುಜ OQP, ಮತ್ತೊಂದು ತ್ರಿಭುಜ ORP. ತ್ರಿಭುಜ ಚಿಹ್ನೆ, ತ್ರಿಭುಜ OQP ಮತ್ತು ತ್ರಿಭುಜ ORP ಗಳಲ್ಲಿ ಇವೆರಡನ್ನು ಹೋಲಿಕೆ ಮಾಡಿ ನೋಡೋಣ. ಸಾಮ್ಯತೆಗಳೇನಿದ್ದಾವೆ ಪಟ್ಟಿ ಮಾಡ್ಬೋದಲ್ವಾ? ಒಂದನೇ ನೋಡೋಣ. OQP ತ್ರಿಭುಜದಲ್ಲಿ OQ ಬಾಹು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಇದು ORP ತ್ರಿಭುಜದಲ್ಲಿ OR ಬಾಹುವಿಗೆ ಸಮ. ಮಕ್ಕಳೇ, ಇದಕ್ಕೆ ಕಾರಣ ನೀವು ಹೇಳಬಹುದು, OQ ಬಾಹು OR ಬಾಹುವಿಗೆ ಸಮ. ಕಾರಣ ಏನು ಹೇಳ್ತೀರಲ್ವಾ? ಹಾಗಾದ್ರೆ ವೃತ್ತಕ್ಕೆ ತ್ರಿಭುಜ ಬಿಟ್ಬಿಡಿ, ವೃತ್ತಕ್ಕೆ ಸಂಬಂಧಪಟ್ಟಂತೆ OQ ಮತ್ತೆ OR ಗಳನ್ನ ಗುರುತಿಸಿ. ಏನಾಗಿದ್ದಾವೆ? OR ಈ ಇವೆರಡನ್ನ ಗುರುತಿಸಿದಾಗ ಅವೆರಡೂ ಕೂಡ ಒಂದೇ ವೃತ್ತದಲ್ಲಿರ್ತಕ್ಕಂಥ ತ್ರಿಭುಜಗಳು ಅಂತ ಗೊತ್ತಿದೆ. ಹಾಗಾದ್ರೆ ಯಾವುದೇ ಒಂದು ತ್ರಿಭುಜದಲ್ಲಿನ ತ್ರಿಜ್ಯಗಳು ಪರಸ್ಪರ ಸಮನಾಗಿರ್ತವೆ. ಒಂದು ವೃತ್ತದಲ್ಲಿ ನಾವು ಅಪರಿಮಿತ ಸಂಖ್ಯೆಯ ತ್ರಿಜ್ಯಗಳನ್ನು ರಚನೆ ಮಾಡಬಹುದು. ಅವುಗಳ ಅಳತೆಗಳೆಲ್ಲ ಏನಾಗಿರ್ತವೆ ಮಕ್ಕಳೇ? ಪರಸ್ಪರ ಸಮನಾಗಿರ್ತವೆ.
ಆದ್ರಿಂದ ಓ ಕ್ಯೂ ಮತ್ತೆ ಓ ಆರ್ ಇವೆರಡೂ ಕೂಡ ಒಂದೇ ವೃತ್ತದ ತ್ರಿಜ್ಯಗಳು. ಒಂದೇ ವೃತ್ತದ ತ್ರಿಜ್ಯಗಳು. ಒಂದೇ ವೃತ್ತದ ತ್ರಿಜ್ಯಗಳು ಪರಸ್ಪರ ಏನಿದೆ ಮಕ್ಕಳೇ ಸಮ ಆಗಿದೆ. ಇನ್ನೊಂದು ಅಂಶ ನೋಡಿ, ತ್ರಿಭುಜ ಓ ಕ್ಯೂ ಪಿ ಮತ್ತೊಂದು ತ್ರಿಭುಜ ಓ ಆರ್ ಕ್ಯೂ, ಇವೆರಡರಲ್ಲೂ ಕೂಡ ಈ ಓ ಪಿ ಭಾವವನ್ನು ನೋಡಿ. ಓ ಕ್ಯೂ ಪಿ ತ್ರಿಭುಜದಲ್ಲೂ ಓ ಪಿ ಭಾವ ಇದೆ, ಓ ಆರ್ ಪಿ ತ್ರಿಭುಜದಲ್ಲೂ ಕೂಡ ಓ ಪಿ ಭಾವ ಇದೆ. ಹಾಗಾದ್ರೆ ಇವೆರಡೂ ತ್ರಿಭುಜಗಳಿಗೂ ಕೂಡ ಒಂದೇ ಒಂದು ಬಾವು ಸಾಮಾನ್ಯವಾಗಿದೆ. ನೋಡಿ, ಈ ಎರಡೂ ಅಕ್ಕಪಕ್ಕದ ಕೊಠಡಿಗಳಿದ್ದಾವೆ. ಈ ಎರಡೂ ಕೊಠಡಿಗಳಿಗೂ ಈ ಗೋಡೆ ಏನಾಗಿದೆ ಸಾಮಾನ್ಯವಾಗಿದೆ. ಅಂದ್ರೆ ಇದು ಉಭಯ ಸಾಮಾನ್ಯ ಗೋಡೆ ಅಂತ ಹೆಂಗೆ ನಾವು ಪರಿಗಣಿಸ್ತೇವೋ ಹಾಗೆ ಈ ಎರಡೂ ತ್ರಿಭುಜಗಳಿಗೂ ಕೂಡ ಈ ಒಂದು ಬಾವು ಏನಾಗಿದೆ ಉಭಯ ಸಾಮಾನ್ಯವಾಗಿದೆ. ಆದ್ರಿಂದ ಓ ಪಿ ಈಕ್ವಲ್ ಓ ಪಿ, ಇದನ್ನ ನಾವು ಉಭಯ ಅಂದ್ರೆ ಎರಡು ತ್ರಿಭುಜಗಳಿಗೆ ಉಭಯ ಸಾಮಾನ್ಯ ಭಾವ. ಉಭಯ ಅಂದ್ರೆ ಏನು ಮಕ್ಕಳೇ? ಉಭಯ ಅಂದ್ರೆ ಆ ಎರಡೂ ತ್ರಿಭುಜಗಳಿಗೂ ಸಂಬಂಧಪಟ್ಟಿದ್ದು ಆ ಭಾವವು ಅಂತ. ಹಾಗೆ ಮತ್ತೆ ಇದರಲ್ಲಿ ಗುರುತಿಸಬಹುದು ನೀವು ನೋಡಿ. ಓ ಆರ್ ಪಿ ಇದು ಎಂತ ಕೋನ? ಇದು ಲಂಬ ಕೋನ. ಇದು ಓ ಕ್ಯೂ ಪಿ ತ್ರಿಭುಜದಲ್ಲಿದೆ. ಆರ್ ಕೋನ ಎಂತ ಕೋನ? ಇದು ಕೂಡ ಲಂಬ ಕೋನ. ಇದು ಓ ಆರ್ ಪಿ ತ್ರಿಭುಜದಲ್ಲಿದೆ ಅಲ್ವಾ? ಹಾಗಾದ್ರೆ 90 ಡಿಗ್ರಿ 90 ಡಿಗ್ರಿ ಅಂತ ಅವೆರಡು ಸಮನಾಗಿರ್ತಕ್ಕಂಥ ಕೋನಗಳೇ. ಆ ಕಾರಣಕ್ಕೋಸ್ಕರ ನೋಡಿ, ತ್ರಿಭುಜ ಓ ಕ್ಯೂ ಪಿ ನಲ್ಲಿ ಓ ಕ್ಯೂ ಪಿ ಕೋನ, ತ್ರಿಭುಜ ಓ ಆರ್ ಪಿ ನಲ್ಲಿ ಕೋನ ಓ ಆರ್ ಪಿ, ಅಂದ್ರೆ ಇವೆರಡೂ ಕೂಡ 90 ಡಿಗ್ರಿ ಆಗಿವೆ ಅಲ್ವಾ? ಪ್ರಮೇಯವನ್ನು ನೆನಪು ಮಾಡ್ಕೊಳ್ಳಿ. ಏನಿದೆ ಅಂತ ಹೇಳಿದ್ರೆ ಯಾವಾಗಲೂ ತ್ರಿಜ್ಯವು ಸ್ಪರ್ಶಕಕ್ಕೆ ಏನಾಗಿದೆ ಮಕ್ಕಳೇ ಲಂಬವಾಗಿರುತ್ತದೆ. ಇದರಾದ ಮೇಲೆ ಎರಡು ತ್ರಿಭುಜಗಳಲ್ಲಿ ಪರಸ್ಪರ 3 ಅಂಶಗಳು ಸಮನಾಗಿದ್ದಾವೆ. ಆ 3 ಅಂಶಗಳು ಸಮನಾಗಿದ್ರೆ ಆ ಎರಡು ತ್ರಿಭುಜಗಳೇನಾಗಿರುತ್ತೆ ಮಕ್ಕಳೇ ಪರಸ್ಪರ ಸರ್ವ ಸಮನಾಗಿರುತ್ತೆ. ಆದ್ರಿಂದ ತ್ರಿಭುಜ ಓ ಕ್ಯೂ ಪಿ ಅನ್ನೋದು ತ್ರಿಭುಜ ಓ ಆರ್ ಪಿ ಏನಾಗಿದೆ ಮಕ್ಕಳೇ ಸರ್ವ ಸಮ. ಅದ್ರ ಚಿಹ್ನೆ ಗೊತ್ತಿದೆಯಲ್ಲ ನಿಮಗೆ? ಸಮ ಚಿಹ್ನೆ ಹಾಕಿ ಅದರ ಮೇಲೆ ಒಂದು ವಕ್ರ ರೇಖೆ ಹೊಂದ್ಬಿಟ್ರೆ ಇದನ್ನೇನಂತ ಕರೀತೇವೆ ನಾವು ಸರ್ವ ಸಮ ಚಿಹ್ನೆ. ಅಂದ್ರೆ ಆ ಎರಡೂ ತ್ರಿಭುಜಗಳು ಪರಸ್ಪರ ಏನಾಗಿದ್ದಾವೆ ಸರ್ವ ಸಮನಾಗಿದ್ದಾವೆ. ಕಾರಣ ಬರೆಯಬಹುದು. ಏನಾಗಿದೆ? ಲಂಬ ಇದೆ, ಒಂದು ಬಾಹು ಇದೆ ಅಲ್ವಾ? ಅದನ್ನ ಇನ್ನೊಂದನ್ನ ನಾವು ಕರ್ಣ ಲಂಬ ಅಂತಾನೂ ಕರ್ಕೋಬಹುದು. ನೋಡಿ, ಓ ಪಿ ಇದು ಕರ್ಣ ಅಂತ ಲಂಬಕೋನ ತ್ರಿಭುಜದಲ್ಲಿ. ನೋಡಿ, ಅದನ್ನ ಗಮನಿಸಿ ನೀವು. ಓ ಕ್ಯೂ ಪಿ ಒಂದು ಲಂಬಕೋನ ತ್ರಿಭುಜ. ಲಂಬಕೋನಕ್ಕೆ ಎದುರಾಗಿರ್ತಕ್ಕಂಥ ಭಾವವನ್ನ ಕರ್ಣ ಅಂತ ಕರಿತೇವೆ. ಓ ಪಿ ಕರ್ಣ ಆಗಿದೆ, ಇನ್ನೊಂದು ಲಂಬ ಆಗಿದೆ ಲಂಕಾಭ ಅಥವಾ ಆರ್ ಎಚ್ ಎಸ್ ಪ್ರಮೇಯ ಅಂತ ಕೂಡ ಇದನ್ನು ಕರಿತೇವೆ. ಆರ್ ಎಚ್ ಎಸ್ ಸರ್ವಸಮತೆಯ ಸಿದ್ಧಾಂತ. ಈಗ ಈ ಎರಡೂ ತ್ರಿಭುಜಗಳು ಸರ್ವಸಮ ಆದ್ಮೇಲೆ ಅದರಲ್ಲಿರ್ತಕ್ಕಂಥ ಎಲ್ಲಾ ಅನುರೂಪ ಕೋನಗಳು ಮತ್ತೆ ಅನುರೂಪ ಭಾವಗಳು ಪರಸ್ಪರ ಏನಾಗಿರ್ತವೆ ಮಕ್ಕಳೇ ಉಳಿದವು. ಈ ಮೂರು ಅಂಶಗಳನ್ನ ಬಿಟ್ಟು ಉಳಿದ ಭಾವಗಳು ಕೋನಗಳು ಏನಾಗಿರ್ಬೇಕು ಪರಸ್ಪರ ಸಮನಾಗಿರ್ಬೇಕು. ಆ ಕಾರಣಕ್ಕೋಸ್ಕರ ತ್ರಿಭುಜ ಓ ಕ್ಯೂ ಪಿ ನಲ್ಲಿ ಪಿ ಕ್ಯೂ ಬಾವು ಓ ಆರ್ ಪಿ ತ್ರಿಭುಜದಲ್ಲಿ ಪಿ ಆರ್ ಬಾಹುವಿಗೆ ಏನಾಗಿದೆ ಮಕ್ಕಳೇ ಪರಸ್ಪರ ಸಮನಾಗಿದೆ. ಆದ್ರಿಂದ ನಾವು ಈಗ ಪಿ ಕ್ಯೂ ಬಾಹು ಯಾವುದು ಸಮ? ಪಿ ಆರ್ ಬಾಹುವಿಗೆ ಸಮ. ಇದಕ್ಕೆ ಕಾರಣ ಸರ್ವ ಸಮ ತ್ರಿಭುಜಗಳ ಅನುರೂಪ ಬಾಹುಗಳು. ಅನುರೂಪ ಬಾಹು ನೋಡಿ, ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಪಿ ಕ್ಯೂ ಈಕ್ವಲ್ಸ್ ಪಿ ಆರ್. ಆದ್ರಿಂದ ನಾವೇನು ಹೇಳ್ಬೋದು ಮಕ್ಕಳೇ? ಯಾವುದೇ
ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಯಾವಾಗಲೂ ಏನಾಗಿರ್ತವೆ ಮಕ್ಕಳೇ, ಪರಸ್ಪರ ಸಮನಾಗಿರುತ್ತವೆ ಅಂತಕ್ಕಂಥದ್ದನ್ನ ಈ ಪ್ರಮೇಯದ ಮೂಲಕ ಅಭ್ಯಾಸ ಮಾಡಿದ್ದೇವೆ. ಈ ಪ್ರಮೇಯ ಎಷ್ಟು ಪ್ರಮುಖವಾದಂಥದ್ದು ಅಂತ ಹೇಳಿದ್ರೆ, ಸತತವಾಗಿ 3 ಪಬ್ಲಿಕ್ ಪರೀಕ್ಷೆಯಲ್ಲಿ ಇದೇ ಪ್ರಮೇಯವನ್ನು ಕೇಳಿದ್ದಾರೆ. ಸತತವಾಗಿ 3 2017, 18, 19, 20 ಸತತವಾಗಿ ಇದನ್ನು ಕೇಳಿದ್ದಾರೆ. ಸಪ್ಲಿಮೆಂಟರಿ ಪರೀಕ್ಷೆ ಕೇಳಿದ್ದಾರೆ ಮಕ್ಕಳೇ. ಅತ್ಯಂತ ಸರಳವಾದ, ಏಕೆಂದರೆ ಈ ಪ್ರಮೇಯ 9ರಲ್ಲೂ ಕೂಡ ಇದೆ, ಅಷ್ಟು ಅತ್ಯಂತ ಸರಳವಾಗಿದೆ. ಈ ಪ್ರಮೇಯವನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ ಮಕ್ಕಳೇ. ಜೊತೆಗೆ ಕೆಲವು ಮಕ್ಕಳಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಾನು ಇವಾಗ ಇದನ್ನ ಬಾಹ್ಯ ಬಿಂದು ಪಿ, ಪಿ ಕ್ಯೂ, ಪಿ ಆರ್, ಓ ಅಂತೇಳಿ ಸ್ಪರ್ಶಕಗಳ ಉದ್ದಗಳನ್ನು ಕೊಟ್ಟಿದ್ದೇನೆ. ಇನ್ನೂ ನಿಮಗೆ ಅನುಕೂಲವಾಗಿರ್ತಕ್ಕಂಥ ಈ ಬಾಹ್ಯ ಬಿಂದುವನ್ನು ನೀವು ಎ ಅಂತ ಗುರುತು ಮಾಡ್ಕೋಬಹುದು, ಇದು ಬಿ, ಇದು ಸಿ ಅಂತ ಗುರುತು ಮಾಡ್ಕೋಬಹುದು. ಆಗ ಸ್ಪರ್ಶಕಗಳ ಉದ್ದಗಳೇನಾಗುತ್ತೆ, ಆಗ ಇದನ್ನ ಎ, ಇದನ್ನ ಬಿ, ಇದನ್ನ ಸಿ ಅಂತ ಕೊಟ್ರೆ ಆವಾಗ ಬಾಹ್ಯ ಬಿಂದು ಎ ನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಎ ಬಿ ಯು ಎ ಸಿಗೆ ಸಮ ಅಂತ ಆಗುತ್ತೆ. ಗೊತ್ತಾಯ್ತಲ್ವಾ ಮಕ್ಕಳೇ? ನೀವು ಆಂಗ್ಲ ಭಾಷೆಯಲ್ಲಿ 26 ಅಕ್ಷರಗಳಲ್ಲಿ ಯಾವ ಅಕ್ಷರಗಳನ್ನು ಬೇಕಾದರೂ ಬಳಸಿಕೊಂಡು ನೀವು ಇದನ್ನ ಸಾಧಿಸಬಹುದು. ಅರ್ಥವಾಗಿದೆ ಅಲ್ವಾ? ಆಂಗ್ಲ ಭಾಷೆಯ ಅಕ್ಷರ ತಗೊಳ್ಳಿ ಅಥವಾ ಗ್ರೀಕ್ ಭಾಷೆಯ ಅಕ್ಷರಗಳನ್ನು ತಗೊಳ್ಳಿ, ನಮಗೆ ಇದರ ಮೂಲ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಬಹಳ ಸರಳವಾಗಿದೆ ಮಕ್ಕಳೇ. ಮತ್ತೆ 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 ಕಲಿಬೇಕು. 3 ಅಂಕದ ಪ್ರಶ್ನೆ ಇದು. 3 ಅಂಕಕ್ಕೆ ಕೊಡ್ತಾರೆ, ಈ ವರ್ಷಕ್ಕೂ ಕೂಡ ಕೊಡ್ತಾರೆ. ಇದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ನೀವು ಮನನ ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ. ಇದರಲ್ಲಿ ನಿಮಗೆ ಏನಾದರೂ ಅನುಮಾನಗಳಿದ್ರೆ ಕೇಳಬಹುದು. ಈಗ ನಾನೇ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತೇನೆ. ಈ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಪಿ ಕ್ಯೂ ಮತ್ತೆ ಪಿ ಆರ್. ಹಾಗಾದ್ರೆ ಇದರಲ್ಲಿ ಈ ಪಿ ಕ್ಯೂನ ಉದ್ದ 6 ಸೆಂಟಿಮೀಟರ್ ಅಂತ ಇದೆ. ಹಾಗಾದ್ರೆ ಪಿ ಆರ್ ನ ಉದ್ದ ಎಷ್ಟಿರಬೇಕು ಹೇಳ್ಬೋದಲ್ವಾ? ಗೊತ್ತಾಗಿದೆ ಅಲ್ವಾ ನಿಮಗೆ? ವೆರಿ ಗುಡ್. ನೋಡಿ, ಪಿ ಆರ್ ನ ಉದ್ದ ಕೂಡ 6 ಸೆಂಟಿಮೀಟರ್ ಅಲ್ವಾ? ಕಾರಣ ಏನಾಗಿದೆ? ಈ ಪ್ರಮೇಯದಲ್ಲಿ ಹೇಳಿದೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಯಾವಾಗಲೂ ಏನಾಗಿರ್ತದೆ ಮಕ್ಕಳೇ? ಸಣ್ಣಾಗಿರ್ತದೆ. ಆದ್ದರಿಂದ ಪಿ ಕ್ಯೂ ಈಕ್ವಲ್ಸ್ ಪಿ ಆರ್ ಅಂತೇಳಿ ನಾವು ಹೇಳ್ಬಹುದು. ಇದರಲ್ಲಿ ಏನೇ ಅನುಮಾನಗಳು ಬಂದು ಕೇಳಿ ಮಕ್ಕಳೇ, ಅತ್ಯಂತ ಸರಳವಾಗಿದೆ. ಇದನ್ನು ಪ್ರಿಂಟ್ ಆಗಿ ಕೂಡ ನಿಮ್ಗೆ ಆಲ್ರೆಡಿ ನಾನು ಕೊಟ್ಟು ಬಿಟ್ಟಿದ್ದೇನೆ. ಅರ್ಥವಾಗಿದೆ ಅಲ್ವಾ? ಹಾಗಾದರೆ ಈ ಪ್ರಮೇಯಕ್ಕೆ ಸಂಬಂಧಪಟ್ಟಂತೆ ಇದರ ಮೇಲೆ ಕೆಲವು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ನಾವು ಇವಾಗ ಬಿಡಿಸೋಣ. ಸ್ವಲ್ಪ ಗಮನಿಸಬೇಕಿದೆ. ನೋಡಿ, ಈ ಮಲ್ಟಿಪಲ್ ಚಾಯ್ಸ್ ಅಂತ ಪ್ರಶ್ನೆಗಳಿರುತ್ತೆ. ಅಂದರೆ ಒಂದು ಪ್ರಶ್ನೆಗೆ 4 ಉತ್ತರಗಳನ್ನು ಕೊಟ್ಬಿಟ್ಟು ಅದನ್ನು ಬಿಡಿಸ್ಲಿಕ್ಕೆ ಹೇಳ್ತಾರೆ. ಒಂದು ಬಿಂದು ಕ್ಯೂನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು 24 ಸೆಂಟಿಮೀಟರ್ ಮತ್ತು ವೃತ್ತ ಕೇಂದ್ರ ಹಾಗೂ ಕ್ಯೂ ಬಿಂದುಗಳ ನಡುವಿನ ದೂರ 25 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವೆಷ್ಟು ಅಂತ ಇದರಲ್ಲಿ ಕೇಳಿದಂತೆ. ಬಹಳ ಸುಲಭವಾಗಿದೆ. ಇದನ್ನ ಹಾಗೇನೆ ಹೇಳ್ತೀನಿ, ನೀವು ಉತ್ತರಗಳನ್ನು ಪರಿಗಣಿಸಬಹುದು. ಒಂದು ವೃತ್ತ ಇದೆ ಅಂದ್ರೆ ಹೇಳಿದ್ವಿ, ಇದು ನಿರ್ದಿಷ್ಟವಾದ ತ್ರಿಜ್ಯ ತಗೊಂಡಿಲ್ಲ, ಒಂದು ಅಂದಾಜು ಕಲ್ಪನೆ ಮಾಡ್ಕೊಂಡು ಬರ್ತಿರೋದು. ನೋಡಿ, ಒಂದು ಬಿಂದು ಪಿ ನಿಂದ ವೃತ್ತಕ್ಕೆ ಎಳೆದ ಯಾವುದೋ ಒಂದು ಬಿಂದು ಪಿ ಇದೆ. ಇಲ್ಲಿಂದ ಎಳೆದ ಸ್ಪರ್ಶಕದ ಉದ್ದ 24 ಸೆಂಟಿಮೀಟರ್ ಇದೆ.
ನಂತರ ನೋಡಿ, ಈ ಕ್ಯೂ ಬಿಂದುವನ್ನ ವೃತ್ತ ಕೇಂದ್ರ ಮತ್ತು ಈ ಕ್ಯೂ ಬಿಂದುವಿನ ನಡುವಿನ ದೂರ ಕ್ಯೂ ಅಂತ ಕರೆದಿದ್ದಾರೆ. ವೃತ್ತ ಕೇಂದ್ರ O ಇದು ಮತ್ತು ಬಾಹ್ಯ ಬಿಂದುವನ್ನು ಸೇರಿಸಿದರೆ ಇದರ ನಡುವಿನ ದೂರ ಮತ್ತೆ 25 ಸೆಂಟಿಮೀಟರ್ ಇದೆ, ಇಲ್ಲಿಂದ ಇಲ್ಲಿವರೆಗೆ. ಹಾಗಾದ್ರೆ ಏನ್ ಕೇಳ್ತೇವೆ ನಾವು? ಹಾಗಾದ್ರೆ ಈ ವೃತ್ತದ ತ್ರಿಜ್ಯ ಇದನ್ನ ಪಿ ಅಂತ ಕರೀತೀವಿ. ಇಲ್ಲಿ ಪಿ ಅಂತ ಕರೀತೀವಲ್ಲ ನೋಡಿ, ನೀವೇ ಬೇಗ ಕಂಡುಹಿಡ್ಕೊಳ್ಳೋದು ಮಕ್ಕಳ. ಇದರಲ್ಲಿ 4 ಉತ್ತರಗಳನ್ನು ಕೊಟ್ಟಿದ್ದಾನೆ. ಒಂದನೇದು ಎ 7 ಸೆಂಟಿಮೀಟರ್, ಬಿ 12 ಸೆಂಟಿಮೀಟರ್, ಸಿ 15 ಸೆಂಟಿಮೀಟರ್, ಡಿ 24.5 ಸೆಂಟಿಮೀಟರ್. ಹಾಗಾದ್ರೆ ಇದರಲ್ಲಿ ಸರಿಯಾದ ಉತ್ತರವನ್ನ ನೀವು ಆರಿಸಿ ಬರೀಬೇಕು. ಆರಿಸಿ ಬರೆಯೋದು ಅಂತ ಹೇಳಿದ್ರೆ ಯಾವುದೋ ಒಂದನ್ನ ಹಾಕೋದು ಅಂತ ಅಲ್ಲ. ನೀವು ಸರಿಯಾಗಿ ಇದನ್ನ ಗಮನಿಸಿದ್ರೆ ಮಕ್ಕಳ ಉತ್ತರ ನಿಮಗೆ ದೊರಕುತ್ತೆ. ಹೇಗೆ ಕಂಡುಹಿಡಿಯಬಹುದು ಇದನ್ನ? 2 ಅಂಕದ ಪ್ರಶ್ನೆಯಾಗಿ ಕೇಳಬಹುದು ಅಥವಾ ಮಲ್ಟಿಪಲ್ ಚಾಯ್ಸ್, ಈ ರೀತಿ ಪರ್ಯಾಯ ಒಂದು ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಕೂಡ ಕೇಳಬಹುದು. ನೋಡಿ, ಇದನ್ನು ಯಾಕೆ ಬಿಡಿಸಬಹುದು ಅಂತ ಹೇಳಿದ್ರೆ ನಿಮ್ಗೆ ಯಾವಾಗ ಹೇಳಿದೆ, ಈ OPQ ರೇಖಾಕೃತಿಯನ್ನು ಗಮನಿಸಬೇಕು. ಇದೇನಾಗಿದೆ? OPQ ನಲ್ಲಿ ಕೋನ P ಅನ್ನೋದು 90 ಡಿಗ್ರಿ ಆಗಿದೆ. ಆದ್ದರಿಂದ ಇದು ಒಂದು ಲಂಬಕೋನ ತ್ರಿಭುಜ. OPQ ಅನ್ನೋದು ಎಂತ ತ್ರಿಭುಜ? ಇದು ಒಂದು ಲಂಬಕೋನ ತ್ರಿಭುಜ. ಹಾಗಾದ್ರೆ ಈ ಲಂಬಕೋನ ತ್ರಿಭುಜದಲ್ಲಿ ಪಿ ಅನ್ನೋದು ಲಂಬಕೋನವಾಗಿದೆ. ಇದಕ್ಕೆ ಎದುರಾಗಿರ್ತಕ್ಕಂಥ ಬಾಹು ಯಾವುದು? OQ. ಇದನ್ನು ನಾವು ಕರ್ಣ ಅಂತ ಕರೀತೇವೆ. ಈ ಹಿಂದಿನ ತ್ರಿಭುಜಗಳು ಅಧ್ಯಾಯದಲ್ಲಿ ಪೈಥಾಗರಸ್ ಪ್ರಮೇಯವನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಅದರ ನಿರೂಪಣೆಯನ್ನು ಎಲ್ಲ ಸ್ವಲ್ಪ ಸ್ಮರಿಸಿಕೊಳ್ಳಿ ನೋಡೋಣ. ಸ್ಮರಿಸಿಕೊಂಡ್ರ? ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ಬಾಹು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮಾನವಾಗಿರುತ್ತೆ. ಒಂದು ಲಂಬಕೋನ ತ್ರಿಕೋನದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಆ ಪ್ರಕಾರ ಪೈಥಾಗರಸ್ ಪ್ರಮೇಯವನ್ನು ಈಗ ನಾವು ಅದಕ್ಕೆ ಅಪ್ಲೈ ಮಾಡೋಣ. ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಸೊ ವಿಕರ್ಣ ಅಂತ ಹೇಳಿದ್ರೆ ಮಕ್ಕಳೇ OQ ಸ್ಕ್ವೇರ್ ಈಕ್ವಲ್ ಉಳಿದೆರಡು ಬಾಹುಗಳು ಅಂತ ಹೇಳಿದ್ರೆ OP ಸ್ಕ್ವೇರ್ ಪ್ಲಸ್ EQ ಸ್ಕ್ವೇರ್. ಇದಕ್ಕೆ ಕಾರಣ ಪೈಥಾಗರಸ್ ಪ್ರಮೇಯ. ಗೊತ್ತಿರ್ತಕ್ಕಂಥ ಅಂಶಗಳನ್ನು ತುಂಬಿಬಿಡಿ. ನಮಗೆ OQ ಗೊತ್ತಿದೆ ನೋಡಿ ಮಕ್ಕಳು, 25ರ ವರ್ಗ. OP ಅದು ತ್ರಿಜ್ಯ ನಮಗೆ ಗೊತ್ತಿಲ್ಲ. ಸೊ PQ ಗೊತ್ತಿದೆ ನಮಗೆ. ಎಷ್ಟಿದೆ ಮಕ್ಕಳೇ? 24ರ ವರ್ಗ. ಇವೆರಡೂ ವರ್ಗಗಳನ್ನು ನಾವು ಈಗ ಕಂಡುಹಿಡಿಯೋಣ. 25 ವರ್ಗ ನಿಮಗೆ ಗೊತ್ತಿದ್ರೆ ಬೇಗ ಬರೀರಿ. 25 125, 12 25 50, 50 12 62, 625. ಹಾಗೆ 24ರ ವರ್ಗ ಕಂಡುಹಿಡ್ಕೊಳ್ಳಿ. 24 ಮತ್ತೆ ಬರಲಿಲ್ಲ ಅಂತ ಹೇಳಿದ್ರೆ 16 4 8 1 9 2 4 8, ಸೊ 2 2 4 6 17 7 1 576. ಸೊ ಇದು ಈ ಕಡೆ ಕಳಿಸಿದ್ರೆ -576 OP ಸ್ಕ್ವೇರ್. ಕಳೆದ್ಬಿಡಿ. 15 ಯಾವಾದ್ರೆ 9, ಇನ್ನು ಎಷ್ಟು ಉಳಿದಿದೆ? 1 ಉಳಿದಿದೆ. 11 ಆಯಿತು. 11ರಲ್ಲಿ 7 ಹೋದರೆ 4 OP ಸ್ಕ್ವೇರ್. OP ಈಕ್ವಲ್ಸ್ ವರ್ಗಮೂಲ 49. OP ಸ್ಕ್ವೇರ್ ವರ್ಗಮೂಲ OP. ಸೊ OP ಈಕ್ವಲ್ಸ್ ಮಕ್ಕಳು ನಿಮಗೆ ಗೊತ್ತಿದೆ 49ರ ವರ್ಗಮೂಲ ಎಷ್ಟು? 7. ಸೊ 7 ಸೆಂಟಿಮೀಟರ್. ಇದರಲ್ಲಿ ಇದೆ ಉತ್ತರ ಮಕ್ಕಳೇ? ಇದೆ ಅಲ್ವಾ? ಯಾವ ಉತ್ತರ ಸರಿಯಾಗಿದ್ರೆ? ಆಪ್ಷನ್ ಎ. ಆಪ್ಷನ್ ಎ ಎಷ್ಟಿದೆ? 7 ಸೆಂಟಿಮೀಟರ್. ಹಾಗಾದ್ರೆ ಈ ತ್ರಿಜ್ಯ OP ನ ಉದ್ದ ಎಷ್ಟಾಗುತ್ತೆ? 7 ಸೆಂಟಿಮೀಟರ್. ಅಥವಾ ಇದನ್ನೆಲ್ಲ ಮಾಡಿದಾಗ ಮಕ್ಕಳೇ ಇನ್ನೂ ಒಂದು ವಿಧಾನದಿಂದ ಮಾಡಬಹುದು. ನಾವು ಪೈಥಾಗರಸ್ನ ತ್ರಿವಳಿಗಳನ್ನು ನೆನಪಿಟ್ಕೊಂಡಿರ್ಬೇಕು. ನಿಮ್ಗೆ ಈ ಹಿಂದಿನ ತರಗತಿಯಲ್ಲಿ ತೋರಿಸಿದ್ದೆ ನಾನು. ಆ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಯಾವ್ಯಾವು ಅಂದರೆ
3 4 5 7 24 29 ಇವು ಗೊತ್ತಿದ್ರೆ ಆ ಪೈಥಾಗೋರಸನ ತ್ರಿವಳಿಗಳಲ್ಲಿ ಯಾವುದಾದ್ರೂ 2 ಭಾವಗಳ ಅಳತೆ ಗೊತ್ತಿದ್ರೆ 3ನೇ ಭಾವವನ್ನು ತಕ್ಷಣಕ್ಕೆ ನೀವು ಹೇಳಬಹುದು. ಇಷ್ಟೊಂದು ಟೈಮ್ ಕೂಡ ನಿಮ್ಗೆ ಏನಾಗುತ್ತೆ ಮಕ್ಕಳೇ, ವ್ಯಯ ಆಗುತ್ತೆ. ಆ ಪೈಥಾಗೋರಸ್ನ ತ್ರಿವಳಿಗಳನ್ನು ಆದಷ್ಟು ನೀವು ಸ್ಮರಣೆಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ. ಇಂಥವು ಇನ್ನೂ ಅಭ್ಯಾಸದಲ್ಲಿ 3-4 ರೇಖೆಗಳನ್ನು ಕೊಟ್ಟಿದ್ದಾರೆ, ಅವನ್ನ ನೀವು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ನಾನು ಇನ್ನೊಂದು ಸಮಸ್ಯೆಯನ್ನು ಇವಾಗ ಬಿಡಿಸ್ತೀನಿ. ಒಂದು ಸ್ವಲ್ಪ ಈ ಕಡೆ ಗಮನಿಸ್ತೀರಾ? ಗಮನಿಸ್ರಿ ಮಕ್ಕಳೇ. ಈಗ ಈ ಅಭ್ಯಾಸ 4.12 ಇದೆ. ಇದರಲ್ಲಿ ಈಗ ಒಂದು ಲೆಕ್ಕವನ್ನು ನಾನು ಮಲ್ಟಿಪಲ್ ಚಾಯ್ಸಲ್ಲಿ ಈ ರೀತಿ ತೋರಿಸಿದ್ದೇನೆ. ಅದೇ ರೀತಿ ಇನ್ನೂ 2-3 ಲೆಕ್ಕಗಳಿದ್ದಾವೆ. ನೀವು ಮನೆಯಲ್ಲಿ ಪ್ರಯತ್ನ ಮಾಡಬೇಕು. ಹಾಗೆ ಇದರಲ್ಲಿ ಒಂದು 6ನೇ ಸಮಸ್ಯೆ ಇದೆ ಮಕ್ಕಳೇ, ಅದನ್ನು ಬಿಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ನೋಡಿ, ಏನಿದೆ ಅಂದರೆ ವೃತ್ತ ಕೇಂದ್ರದಿಂದ ಒಂದು ಚಿಕ್ಕ ವೃತ್ತವನ್ನು ಹಾಕೊಳ್ತೇನೆ. ನಿರ್ದಿಷ್ಟವಾದ ಅಳತೆ ಬೇಕಾಗಿಲ್ಲ ಇದಕ್ಕೆ ಮಕ್ಕಳೇ. ಒಂದು ವೃತ್ತ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿಂದುವಿನಿಂದ ಎ ಬಿಂದು 5 ಸೆಂಟಿಮೀಟರ್ ದೂರದಲ್ಲಿದೆ. ನೋಡಿ, ವೃತ್ತ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿಂದುವಿನಿಂದ ವೃತ್ತಕ್ಕೆ ಒಂದು ಸ್ಪರ್ಶಕವನ್ನು ಎಳೆದಿದ್ದಾರೆ. ವೃತ್ತ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲಿರುವ ಈ ಎ ಬಿಂದುವಿನಿಂದ ಮಕ್ಕಳೇ ವೃತ್ತಕ್ಕೆ ಒಂದು ಸ್ಪರ್ಶಕವನ್ನು ಎಳೆದಿದ್ದಾರೆ. ಈ ಸ್ಪರ್ಶಕದ ಉದ್ದ ಇದನ್ನ ಬಿ ಅಂತ ಕರೀತೇನೆ, 4 ಸೆಂಟಿಮೀಟರ್. ಹಾಗಾದ್ರೆ ಈ ಓ ಮತ್ತೆ ಬಾಹ್ಯ ಬಿಂದು ಕ್ಯೂ ಇವೆರಡರ ನಡುವಿನ ದೂರ ಮಕ್ಕಳೇ 5 ಸೆಂಟಿಮೀಟರ್. ಹಾಗಾದ್ರೆ ಇದರಲ್ಲಿ ಏನ್ ಕೇಳಿದಾರಲ್ಲ ಅಂತಂದ್ರೆ ಅದರ ತ್ರಿಜ್ಯವನ್ನ ಅಥವಾ ತ್ರಿಜ್ಯದ ಉದ್ದವನ್ನ ಕಂಡುಹಿಡಿಯಿರಿ ಅಂತೇಳಿ. ಈ ತಾನೇ ಒಂದು ಲೆಕ್ಕ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬಿಡಿಸಿದ ಮಕ್ಕಳೇ, ಅದೇ ರೀತಿ ಇದು ಇದೆ ಲೆಕ್ಕ ಅಲ್ವಾ. ಹಾಗಾದ್ರೆ ಇಲ್ಲಿಯೂ ಕೂಡ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬ. ಇದೇ ಪೈಥಾಗೋರಸ್ ಪ್ರಮೇಯವನ್ನ ನಾವು ಬಳಸಿಕೊಂಡ್ಬಿಟ್ಟು ಈ ತ್ರಿಜ್ಯದ ಉದ್ದವನ್ನ ಕಂಡುಹಿಡಿಯಬಹುದು. ಇಲ್ಲಿಯೂ ಈ ಹಿಂದೆ ನಾನು ತಿಳಿಸಿದೆ, ಪೈಥಾಗೋರಿಯನ್ ತ್ರಿವಳಿಗಳನ್ನ ಸ್ಮರಣೆಯಲ್ಲಿ ಇಟ್ಟುಕೊಂಡ್ರೆ ನೀವು ಡೈರೆಕ್ಟ್ ಉತ್ತರಗಳನ್ನು ನೀಡಬಹುದು. ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದಾರೆ. ಓ ಎ ಉದ್ದ 5 ಸೆಂಟಿಮೀಟರ್ ಇದೆ, ಎ ಬಿ ಉದ್ದ 4 ಸೆಂಟಿಮೀಟರ್ ಇದೆ. ಹಾಗಾಗಿ ನಾವು ಓ ಬಿ ಉದ್ದವನ್ನ ಇದನ್ನು ಕಂಡುಹಿಡಿತೀವಿ ಅಲ್ವಾ. ಈ ನೋಡಿ, ಓ ವೃತ್ತ ಕೇಂದ್ರ, ಇದಕ್ಕೆ ಸೊಲ್ಯೂಷನ್ ಅಂದ್ರೆ ಓ ವೃತ್ತ ಕೇಂದ್ರ ಕೇಂದ್ರದಿಂದ ಬಾಹ್ಯ ಬಿಂದುವಿಗೆ ಇರುವ ದೂರ ಓ ಎ ಎಷ್ಟಿದೆ ಮಕ್ಕಳೇ? 5 ಸೆಂಟಿಮೀಟರ್ ಇದೆ. ಸ್ಪರ್ಶಕ ಎ ಬಿ ಇದು ಉದ್ದ ಕೊಟ್ಟಿದ್ದಾರೆ ಎಷ್ಟಿದೆ? 4 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಏನನ್ನ ಕಂಡುಹಿಡಿಯಬೇಕು? ತ್ರಿಜ್ಯ ಯಾವುದದು? ಓ ಬಿ, ಇದರ ಉದ್ದವನ್ನು ನಾವು ಕಂಡುಹಿಡಿಯಬೇಕು. ಸೊ ಈಗ ನಾವು ಪೈಥಾಗೋರಸ್ ಪ್ರಮೇಯವನ್ನ ಇದಕ್ಕೆ ಅಪ್ಲೈ ಮಾಡೋಣ. ತ್ರಿಭುಜ ಓ ಎ ಬಿ ನಲ್ಲಿ ಕೋನ ಎ ಎಷ್ಟು ಡಿಗ್ರಿ ಇದೆ, ಸಾರಿ ಬಿ ಎಷ್ಟು ಡಿಗ್ರಿ ಇದೆ ಮಕ್ಕಳೇ? 90 ಡಿಗ್ರಿ ಅಲ್ವಾ ಮಕ್ಕಳೇ. ಇದಕ್ಕೆ ಪೈಥಾಗೋರಸ್ನ ಪ್ರಮೇಯವನ್ನು ಅಪ್ಲೈ ಮಾಡಿ ನೋಡೋಣ. ಲಂಬ ಕೋನಕ್ಕೆ ಎದುರಾಗಿರತಕ್ಕಂಥ ಭಾವ ಯಾವುದು? ಓ ಎ ವರ್ಗ, ಉಳಿದೆರಡು ಭಾವಗಳು ಅಂದ್ರೆ ಓ ಬಿ ವರ್ಗ ಪ್ಲಸ್ ಎ ಬಿ ನ ವರ್ಗ. ಇದಕ್ಕೆ ಕಾರಣ ಪೈಥಾಗೋರಸ್ನ ಪ್ರಮೇಯ. ಓ ಎ ಉದ್ದ ನಮಗೆ ಗೊತ್ತಿದೆ ಮಕ್ಕಳೇ, 5ರ ವರ್ಗ. ಓ ಬಿ ಅಂದ್ರೆ ಎಷ್ಟಿದೆ ಗೊತ್ತಿಲ್ಲ, ಹಾಗೆ ಇಟ್ಕೊಳ್ಳೋದು
ಪ್ಲಸ್ ಎ ಬಿ ಯ ಉದ್ದ ಎಷ್ಟಿದೆ 4ರ ವರ್ಗ. 4ರ ವರ್ಗವನ್ನು ಬಲಭಾಗ ಕಳಿಸೋಣ. ಸೊ ಒ ಬಿ ಯ ವರ್ಗ ಇನ್ನು 5ರ ವರ್ಗ ಎಷ್ಟು ಮಕ್ಕಳೇ 25. ಇದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. 4ರ ವರ್ಗ 16. ವರ್ಗ ಅಂತ ಗೊತ್ತಿದೆಯಲ್ಲ, ತನ್ನಿಂದಲೇ ತಾನು ಆಧಾರ ಸಂಖ್ಯೆ 2 ಬಾರಿ ಗುಣಿಸಲ್ಪಡೋದು. 25ರಲ್ಲಿ 16 ಮಕ್ಕಳೇ 9. ಸೊ ಒ ಬಿ ಯ ವರ್ಗಮೂಲ ಒ ಬಿ 4. ಸೊ ಸ್ಕ್ವೇರ್ ರೂಟ್ ಆಫ್ 9 ಒ ಬಿ ಈಕ್ವಲ್ 9ರ ವರ್ಗಮೂಲ ಎಷ್ಟು ಮಕ್ಕಳೇ 3 ಸೆಂಟಿಮೀಟರ್. ಸೊ ಆದ್ದರಿಂದ ತ್ರಿಜ್ಯ ಒ ಬಿ ಯ ಉದ್ದ ಎಷ್ಟಿದೆ ಮಕ್ಕಳೇ 3 ಸೆಂಟಿಮೀಟರ್ ನಮಗೆ ಬಂದಿದೆ. ಇದು ನೋಡಿ ಪೈಥಾಗೋರಿಯನ್ ಒಂದು ತ್ರಿವಳಿ ಅಲ್ವಾ, 3 4 5 ಪೈಥಾಗೋರಿಯನ್ ತ್ರಿವಳಿ ತಾನೇ ಸ್ಮರಣೆಯಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಈ ರೀತಿ ಸಾಕಷ್ಟು ಸಮಸ್ಯೆಗಳನ್ನು ಕೊಡ್ತಾರೆ. ಇನ್ನೊಂದು ಮುಖ್ಯವಾದ ಸಮಸ್ಯೆ ಇದೆ, ಅದನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿ. ಇದು ವಿಶೇಷವಾದ ಒಂದು ಸಮಸ್ಯೆಯಲ್ಲಿ ಒಂದು ವೃತ್ತ ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳೇ, ಒಂದು ಚತುರ್ಭುಜದಲ್ಲಿ ಅಂತಸ್ಥವಾಗಿದೆ. ಅಂತಸ್ಥ ಅಂದ್ರೆ ಸ್ಮರಣೆ ಮಾಡ್ಕೊಳ್ಳಿ, ಅಂದ್ರೆ ಆ ಚತುರ್ಭುಜದ ಒಳಗಡೆ ವೃತ್ತ ಅಂತಸ್ಥವಾಗಿದೆ. ಹೇಗಿದೆ ಅಂದ್ರೆ ಇದು ಓ ಕೇಂದ್ರವುಳ್ಳ ವೃತ್ತ ಎ ಬಿ ಸಿ ಡಿ. ಇದು ನಿಮ್ಮ ಅಭ್ಯಾಸದಲ್ಲಿ ಇದು ಒಂದು ಸಮಸ್ಯೆ ಇದೆ ಮಕ್ಕಳೇ. ಇದ್ದದ್ದು 9 10 ಒಂದು ಸಮಸ್ಯೆ ಇದೆ ಇದ್ದದ್ದು, ನೆನಪಿಟ್ಕೊಳ್ಳಿ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಓ ಕೇಂದ್ರವುಳ್ಳ ವೃತ್ತ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಅಂತಸ್ಥವಾಗಿದೆ. ಹಾಗಾದ್ರೆ ಈ ಎ ಬಿ ಸಿ ಡಿ ಚತುರ್ಭುಜ ವೃತ್ತವನ್ನ ಪಿ ಕ್ಯೂ ಆರ್ ಮತ್ತು ಎಸ್ ಬಿಂದುವಿನಲ್ಲಿ ಸ್ಪರ್ಶಿಸಿದೆ. ಈ ರೀತಿ ಸ್ಪರ್ಶಿಸುವುದರಿಂದ ನಾವು ಇದರಲ್ಲಿ ಅಭಿಮುಖ ಬಾಹುಗಳ ಮೊತ್ತ ಪರಸ್ಪರ ಸಮ ಅಂತೇಳಿ ನಿರೂಪಿಸಬಹುದು. ಹೇಗೆ? ಈ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಮಕ್ಕಳೇ ಅಭಿಮುಖ ಬಾಹುಗಳು ಯಾವುವು? ಎ ಬಿ ಮತ್ತೆ ಸಿ ಡಿ, ನಂತರ ಎ ಡಿ ಮತ್ತೆ ಬಿ ಸಿ. ಹಾಗಾದ್ರೆ ಯಾವುದೇ ಒಂದು ವೃತ್ತ ಒಂದು ಚತುರ್ಭುಜದಲ್ಲಿ ಅಂತಸ್ಥವಾದಾಗ ಆ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ಪರಸ್ಪರ ಸಮ ಆಗಿದೆ. ಅಭಿಮುಖ ಬಾಹುಗಳ ಮೊತ್ತ ನೋಡಿ, ಇಲ್ಲಿ ಎ ಬಿ ಮತ್ತೆ ಸಿ ಡಿಗಳ ಮೊತ್ತ. ಅಭಿಮುಖ ಬಾಹುಗಳು ಅಂದ್ರೆ ಎ ಬಿ ಸಿ ಡಿ ಯಾವುದು? ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು, ಅಭಿಮುಖ ಬಾಹು ಯಾವ್ಯಾವುದು? ಎ ಬಿ ಮತ್ತು ಸಿ ಡಿಗಳ ಮೊತ್ತ. ಉಳಿದೆರಡು ಅಭಿಮುಖ ಬಾಹುಗಳು ಯಾವ್ಯಾವು? ಬಿ ಸಿ ಮತ್ತು ಎ ಡಿಗಳ ಮೊತ್ತಕ್ಕೆ ಪರಸ್ಪರ ಸಮ ಅಂತೇಳಿ ನಾವು ನಿರೂಪಿಸಬಹುದು. ಇದನ್ನ ನಿರೂಪಿಸಬೇಕಾದ್ರೆ ಮಕ್ಕಳೇ ಅತ್ಯಂತ ಸುಲಭವಾಗಿದೆ. ಇದಕ್ಕೆ ಓದಬೇಕು ಅಂತಕ್ಕಂಥದ್ದೆಲ್ಲ. ನಮಗೆ ಈಗ ಒಂದು ಪ್ರಮೇಯವನ್ನು ಬಿಡಿಸಿದ್ವಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮ ಅನ್ನೋ ಪ್ರಮೇಯದ ಆಧಾರದ ಮೇಲೆ ಇದನ್ನು ಬಿಡಿಸಬಹುದು. ಇದನ್ನ ಇನ್ನೊಂದು ಅವಧಿಯಲ್ಲಿ ಬಿಡಿಸೋಣ. ಆದರೆ ಒಂದನ್ನು ಗಮನಿಸಿ, ಈ ಚತುರ್ಭುಜದಲ್ಲಿ 4 ಶೃಂಗ ಬಿಂದುಗಳಿದಾವಲ್ಲ, ಎ ಬಿ ಸಿ ಡಿ, ಇವು ವೃತ್ತಕ್ಕೆ ಬಾಹ್ಯ ಬಿಂದುಗಳು. ಈ ಬಾಹ್ಯ ಬಿಂದುಗಳಿಂದ ನಾವು ಸ್ಪರ್ಶಕಗಳನ್ನು ಎಳೆದಿದ್ದೇವೆ. ನೋಡಿ, ಗಮನಿಸಿ ನೀವು. ಎ ಇದು ಬಾಹ್ಯ ಬಿಂದು, ಇದಕ್ಕೆ ವೃತ್ತಕ್ಕೆ ಸ್ಪರ್ಶಕಗಳ ಯಾರು ಮಕ್ಕಳೇ? ಎ ಬಿ ಮತ್ತೆ ಎ ಎಸ್ ಅಲ್ವಾ ಮಕ್ಕಳೇ? ಹಾಗೆ ಬಿ ಬಿಂದುವಿನಿಂದ ಯಾವ್ಯಾವಿದ್ದೇವೆ? ಬಿ ಪಿ ಮತ್ತೊಂದು ಬಿ ಕ್ಯೂ ಅಲ್ವೇ ಮಕ್ಕಳೇ? ನಂತರ ಸಿ ನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ನೋಡಿ, ಸಿ ಆರ್ ಮತ್ತೆ ಸಿ ಕ್ಯೂ.
ಡಿ ನಿಂದ ಎಳೆದ ಸ್ಪರ್ಶಕಗಳು ಡಿಆರ್ ಮತ್ತೆ ಡಿಎಸ್. ಹೀಗೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮ. ಇವನು ಬರ್ಕೊಂಡು ನಾವು ಎ ಡಿ ಮತ್ತೆ ಸಿ ಡಿಗಳ ಮೊತ್ತ ಹಾಗೂ ಎ ಡಿ ಮತ್ತೆ ಬಿ ಸಿಗಳ ಮೊತ್ತ ಪರಸ್ಪರ ಸಮ ಅನ್ನೋದನ್ನು ಸುಲಭವಾಗಿ ಇದನ್ನು ನಿರೂಪಿಸಬಹುದು ಮಕ್ಕಳಿಗೆ. ಇದು ಸಾಕಷ್ಟು ಉದಾಹರಣೆಗಳಿದ್ದಾವೆ, ಅದನ್ನ ನಾವು ಮುಂದೆ ಅಧ್ಯಯನ ಮಾಡೋಣ. ಸುಲಭ ಇದೆ ಈ ಅಧ್ಯಾಯ, ಅಥವಾ ಇದೆಲ್ಲ ಕೇವಲ ಈ ಅಧ್ಯಾಯದಲ್ಲಿ ನಾವು 3 ರಿಂದ 4 ಅಂಕಕ್ಕೆ ಮಾತ್ರ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಮಕ್ಕಳೇ ನಮಗೆ ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ ಪ್ರಮೇಯ. ನಿಮಗೆ ಅನುಮಾನಗಳಿದ್ರೆ ಯಾವಾಗಲೇ ನನ್ನ ವಾಟ್ಸಪ್ಗೆ ಫೋನ್ ಮಾಡಿ ಹಾಕಿ ಮೆಸೇಜನ್ನು, ನಿಮ್ಮ ಯಾವುದೇ ಸಮಸ್ಯೆಯನ್ನು ನಾನು ತತ್ಕ್ಷಣದಲ್ಲಿ ಬಿಡಿಸಿ ನಿಮಗೆ ಸಂಪರ್ಕದಲ್ಲಿರ್ತೇನೆ. ಮತ್ತೆ ಮುಂದಿನ ಅವಧಿಯಲ್ಲಿ ನಾವು ಭೇಟಿಯಾಗೋಣ.